ನಮ್ ಜೊತೆ ಪಟಾ ಅಂತ ಮಾತಾಡೋ ಮಂಗಳೂರು ಪಟಾಕಿ ಇದ್ದಾರೆ. ಮಂಗಳೂರು ಪಟಾಕಿ ಅಂದಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಅದು ರಕ್ಷಿತಾ ಅಂತ. ಹೌದು, ರಕ್ಷಿತಾ ಶೆಟ್ಟಿ ನಮ್ ಜೊತೆ ಇದ್ದಾರೆ. ಕಾಟ್ಲೆ ಕಿಚನ್ ಸೀಸನ್ 2 ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಹಲೋ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಕಾಟ್ಲೆ ಕಿಚನ್ ಯಾಕೆ? ಕೋಟ್ಲೆ ಕಿಚನ್ ಯಾಕೆ ಅಂದ್ರೆ ಯಾವಾಗ ನನಗೆ ಕೋಟ್ಲಿನ್ ಕಿಚನ್ ಸಿಕ್ತಲ್ವಾ ಆ ಟೈಮಲ್ಲಿ ಕೂಡ ನನ್ನ ತಲೆಯಲ್ಲಿ ಬರಲಿಲ್ಲ ಕೋಟ್ಲೆ ಕಿಚನ್ ಯಾಕೆ ಅಂತ. ಬಿಕಾಸ್ ಕೋಟ್ಲೆ ಕಿಚನ್ ಇವಾಗ ನೋಡಿ ನನಗೆ ಅಡಿಗೆ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಸೊ ಕೋಟ್ಲೆ ಕಿಚನ್ ಅಂದ್ರೆ ಇವಾಗ ನೀವು ಡೈಲಿ ತಿನ್ನಲ್ವಾ, ಊಟ ತಿನ್ನಲ್ವಾ, ಸೊ ಅದೇ ಕೂಡ ನನ್ನ ಒಂದು ಡೈಲಿ ಊಟ ಬೇಕು ಅಲ್ವಾ, ಸೊ ಬೇಕು ನನಗೆ ಅದು. ಹಾಗೆ ಗೊತ್ತಾಯ್ತಾ? ಇವಾಗ ಕಾಟ್ಲೆ ಕಿಚನ್ ಅಂದಿದ ತಕ್ಷಣ ನೀವು ಅಂದ್ರೆ ಕುಕ್ಕಿಂಗ್ ಮಾಡ ನಂಗೆ ತುಂಬಾ ಇಷ್ಟ ಅಂತೆಲ್ಲ, ಬಟ್ ಇಲ್ಲಿ ಕಾಟ್ಲೆಗಳು ಬರ್ತಾರೆ ಅಂತ ನಿಮಗೆ ಗೊತ್ತಿತ್ತೆ? ಈ ತರ ಕಾಟ ಕೊಡ್ತಾರೆ ಅಂತ ಗೊತ್ತಿತ್ತಾ ನಿಮ್ಗೆ? ಹೌದು, ಬಟ್ ನನ್ಗೆ ಅನ್ಸುತ್ತೆ ಆ ಆ, ಕೋಟ್ಲೆಗಳು ಕಾಟ, ಅಯ್ಯೋ ಇರಿಟೇಷನ್ ತುಂಬಾ ಮಾಡ್ತಾರೆ. ಬಟ್ ಆಕ್ಚುಲಿ ಐ ಎಂಜಾಯ್. ನನ್ಗೆ ಆಕ್ಚುಲಿ ಇಷ್ಟ. ಯಾರು ನನ್ಗೆ ಯಾವಾಗ್ಲೂ ಮನೆಯಲ್ಲಿ ಕೂಡ ಅಡಿಗೆ ಎಲ್ಲ ಮಾಡುವಾಗ ಯಾರು ಪಕ್ಕದಲ್ಲಿ ಇರ್ಬೇಕು, ಮಾತಾಡ್ಬೇಕು, ಸ್ವಲ್ಪ ಇದೇ ಮಾಡ್ಬೇಕು. ಇವರು ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಅದೇ ಬೇರೆ ವಿಷಯ. ಬಟ್ ನನ್ಗೆ ಐ ಎಂಜಾಯ್ ಕಾಟ್ಲೆ. ಸೊ ನಿಮಗೆ ಇಲ್ಲಿ ಯಾವ ಕಾಟ್ಲೆ ತುಂಬಾ ಇಷ್ಟ ಆಗ್ಬಿಟ್ರು? ಇಲ್ಲಿಯಾ, ಆಕ್ಚುಲಿ ನಾನು ಸೂರಜ್ ಜೊತೆಗೇನೆ 2 ಎಪಿಸೋಡ್ ಕೂಡ ಸೂರಜ್ ಜೊತೆಗೇನೆ ಮಾಡಿದ್ದೀನಿ. ಸೊ ಸೂರಜ್ ಜೊತೆಗೆ ನನ್ನ ತುಂಬಾ ಒಳ್ಳೆ ಕನೆಕ್ಷನ್ ಆಗಿದೆ. ಅದೇ ಕಾಟ್ಲೆ ಮತ್ತೆ ಕುಕ್ಕುದು ಕನೆಕ್ಷನ್. ಬೇರೆಯವರು ಕೂಡ ಇದ್ದಾರೆ, ಬಟ್ ಅವರ ಜೊತೆಗೆ ಇನ್ನೂ ನನಗೆ ಇವಾಗ ಹೀಗೆ ಚಾನ್ಸ್ ಸಿಗ್ಲಿಲ್ಲ ಜಾಸ್ತಿ. ಬಟ್ ಹಾಗೆ ನಾವು ಕೂಡ 2 ಎಪಿಸೋಡ್ ನೋಡಿದ್ವಿ. ಅದ್ರಲ್ಲಿ ಸೂರಜ್ ಅವ್ರ ಕಾಟ್ಲೆಗಿಂತ ನಿಮ್ ಕಾಟ್ಲೆನೆ ಜಾಸ್ತಿ ಇತ್ತು ಸೂರಜ್ ಅವ್ರಿಗೆ. ಅವ್ರು ಹೇಗ್ ರೆಸ್ಪಾನ್ಸ್ ಮಾಡ್ತಿದ್ದಾರೆ ನಿಮ್ ಜೊತೆ? ಹೌದು, ಇವಾಗ ಇದೇ ಕ್ವೆಶನ್ ನೀವು ಅವರಿಗೆ ಕೇಳ್ಬೇಕು, ಎಂತ ಅವರಿಗೆ ಈಗ ಫೀಲ್ ಆಗುತ್ತೆ ಅಂತ. ಬಟ್ ಅವರಿಗೆ ಎಂತ ಫೀಲ್ ಆಗಲ್ಲ, ಅವರು ಸರಿಯಾಗಿದ್ದಾರೆ. ನಿಮಗ್ ಕಾಟ್ಲೆ ಕೊಡಕ್ ಇಷ್ಟ? ನನ್ಗೆ ಕಾಟ್ಲೆ ಅಂದ್ರೆ ಅದನ್ನ ಅದೇ ಗೊತ್ತಿಲ್ಲ ನನ್ಗೆ ಈಗ. ಹೌದಾ, ನಾನು ಕಾಟ್ಲೆ ಕೊಡ್ತಾ ಇದ್ದೀನಾ? ಸ್ವಲ್ಪ ಸೂರಜ್ ಅವರೇ ಎಷ್ಟೋ ಸತಿ ಹೇಳಿದ್ದಾರೆ. ಓಕೆ ಓಕೆ ಮೇಡಮ್, ನಿಮಗೆ ಯಾವ ಅಡಿಗೆ ತುಂಬಾ ಇಷ್ಟ ತಿನ್ನಕ್ಕೆ? ತಿನ್ನಕ್ಕೆನಾ, ನನ್ಗೆ ಗಂಜಿ ಮತ್ತೆ ನುಂಗೆಲ್ ಚಟ್ನಿ ತುಂಬಾ ಇಷ್ಟ. ಮಂಗಳೂರು ಫುಡ್. ಹೌದು. ನೀವು ಬಂಗಡೆ ಫ್ರೈ ಸಕ್ಕತ್ತಾಗಿ ಮಾಡ್ತೀರಾ ಅಂತ ಕೇಳ್ಪಟ್ವಿ. ಲಾಸ್ಟ್ ಇದ್ರಲ್ಲೂ ಇದ್ ಮಾಡಿದ್ವಿ. ಬಟ್ ಬ್ಲಾಗ್ ಅಲ್ಲಿ ಎಲ್ಲ ನೋಡಿದ್ರು ಉಪ್ಪು ಸ್ವಲ್ಪ ಕಮ್ಮಿ ಅಂತ ಸೂರಜ್ ಅವ್ರು ಹೇಳಿದ್ರು. ಉಪ್ಪು ಸ್ವಲ್ಪ ಕಮ್ಮಿ ಆಯ್ತು. ಯಾಕೆಂದ್ರೆ ಅದೇ ಕೋಟ್ಲೆ ಮಧ್ಯದಲ್ಲಿ ಅದೆಲ್ಲ ತಲೆಯಲ್ಲಿ ಬರಲ್ಲ, ಎಂತ ಹಾಕಿದೀವಿ, ಎಂತ ಇದೆ ಮಾಡಿದೀವಿ ಅಂತ. ಯಾಕೆಂದ್ರೆ ಅವರ ಕೂಡ ತಲೆಯಲ್ಲಿ ನಮ್ಗೆ ಇರುತ್ತೆ, ಇದೇ ಎಂತ ಹಾಕಿದೀನಿ ಅಂತ ಇದೇ ಆಗಲ್ಲ. ಬಟ್ ನಾನು ಎಂತ ಅನ್ಕೊಂಡಿದೀನಿ, ಬೇರೆ ಎಲ್ಲ ಮಸಾಲ ಹಾಕುವಾಗ ಉಪ್ಪು ಎಲ್ಲ ಇರುತ್ತೆ ಅಂತ. ಬಟ್ ಉಪ್ಪು ಸ್ವಲ್ಪ ಸಪ್ಪೆ ಆಯ್ತು, ಚಪ್ಪೆ. ಸೊ ಕಾಟ್ಲೆ ನಿಮಗೆ ಮನೇಲಿ ಯಾರಾದ್ರೂ ತೊಂದ್ರೆ ಕೊಟ್ಟಿದಾರಾ ಅಡ್ಗೆ ಮಾಡುವಾಗ? ಕಾಟ್ಲೆ ಕೊಟ್ಟಿದಾರಾ? ಇಲ್ಲ, ಆಕ್ಚುಲಿ ಯಾರು ಕೊಡಲ್ಲ. ನನ್ಗೆ ಆಕ್ಚುಲಿ ನನ್ನ ಅಮ್ಮ ಆಕ್ಚುಲಿ ಜಾಸ್ತಿ ಮನೆಯಲ್ಲಿ ಅಡಿಗೆ ಎಲ್ಲ ಮುಂಬೈಯಲ್ಲಿ ಅಮ್ಮ ಮಾಡುದು, ಊರಲ್ಲಿ ನನ್ನ ಅಜ್ಜಿ ಮಾಡ್ತಾರೆ. ಸೊ ಅಜ್ಜಿಗೆ ನಾನು ಕಾಟ್ಲೆ ಕೊಡ್ತೀನಿ. ಅಜ್ಜಿ ಆಕ್ಚುಲಿ ಅಡಿಗೆ ಮಾಡುದು, ನಾನು ಕಾಟ್ಲೆ ಆಕ್ಚುಲಿ. ಅರ್ಥ ಆಯ್ತಾ? ಇದೇ ಕೊಡ್ಬೇಕಂದ್ರೆ ನಾನು ಒಂದು 10 ಸತಿ ನಾಟಕ ಮಾಡ್ತೀನಿ, ಆಗ ನಂತರ ತಕೊಂಡ್ ಬರ್ತೀನಿ ನನ್ನ ಅಜ್ಜಿಗೆ. ಪಿರೇರೆ ಪನ್ಪೇರು ಅದೇ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ಒಬ್ಬ 10 ಸತಿ ಹೋಗುದು, ಕುತ್ಕೊಳ್ಳೋದು. ಅವ್ರು ಹೇಳ್ತಾರೆ ಕೊಡೋ ಕೊಡೋ ಕೊಡೋ, ಹಾಗೆ ಮಾಡ್ತಾರೆ. ಮಂಗಳೂರು ಫುಡ್ ನ ಇಲ್ಲಿ ಟ್ರೈ ಮಾಡಿದಾಗ ನಮ್ಮಲ್ಲಿ ಕೋಳಿ ಸುಕ್ಕ ಅದೆಲ್ಲ ಸಖತ್ ಫೇಮಸ್ ಮಂಗಳೂರಲ್ಲಿ. ಇಲ್ಲಿ ಟ್ರೈ ಮಾಡಿದೀರಾ? ಇಲ್ಲಿ ಟ್ರೈ ಆಕ್ಚುಲಿ ನಾನು ಕೋಳಿದು ಯಾವ್ದು ಹೀಗೆ ಮಾಡುವಾಗ ಬೇರೆಯವರು ಕೂಡ ಮಾಡಿದ್ದಾರೆ. ಸೊ ಬೇರೆಯವ್ರ ಹಾಗೆ ಸೇಮ್ ಬೇಡ ಕೋಳಿ ಮಾಡುದು. ಯಾವಾಗ್ಲೂ ನಾನು ಸುಕ್ಕ ಬೇರೆ ದಿವ್ಸ ಮಾಡ್ತೀನಿ ಅಂತ. ಮಾಡುವಾಗ ನಮ್ಮನ್ನು ಕರೀರಿ ಸುಕ್ಕ ಮಾಡುವ. ಬ್ಲಾಗ್ ಎಲ್ಲ ಹೇಗ್ ಹೋಗ್ತಾ ಇದೆ ಮ್ಯಾಮ್? ಹೌದು, ಆಕ್ಚುಲಿ ನನ್ಗೆ ನನ್ಗೆ ವ್ಲಾಗಿಂಗ್ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಬಟ್ ಎಂತ ಆಗುತ್ತೆ ಅಂದ್ರೆ ಇವಾಗ ನೋಡಿ 2 ದಿವ್ಸ ಫುಲ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗುತ್ತೆ, ಸುಸ್ತಾಗುತ್ತೆ ಬಸ್ಸಲ್ಲಿ. ಮತ್ತೆ ಬಸ್ಸಲ್ಲಿ ಸುಸ್ತಂದ್ರೆ ಹೇಗಂದ್ರೆ 2 ದಿವ್ಸ ನಿಮ್ಗೆ ಎದ್ದೇಳಿಕ್ಕೆ ಮನಸ್ಸಾಗಲ್ಲ. ಅರ್ಥ ಆಯ್ತಾ? ಇವಾಗ ನೋಡಿ, ನಿನ್ನೆ ನಾನು ಟ್ರಾವೆಲಿಂಗ್ ಮಾಡಿದ್ದೀನಿ, ಟುಡೇ ಫುಲ್ ಡೇ ಶೂಟ್. ನಾಳೆ ಮತ್ತೆ ನನ್ನ ಹಾಫ್ ಆಫ್ ದಿ ಡೇ ನನ್ನ ಟ್ರೈನ್ ಅಲ್ಲಿ ಬಸ್ಸಲ್ಲಿ ಹೋಗುತ್ತೆ. 2 ದಿವ್ಸ ನೀವು ಮಲಕೊಳ್ತೀರಾ, ಆಗಲ್ಲ ನಿಮ್ಗೆ ಮಾಡ್ಲಿಕ್ಕೆ ಎಂತ ಬೇರೆ ಕೆಲ್ಸ. ಗೊತ್ತಾಯ್ತಾ ನಿಮ್ಗೆ?
ಸೊ ವ್ಲಾಗ್ ಯಾವಾಗ ಮಾಡುದು, ಎಡಿಟಿಂಗ್ ಯಾವಾಗ ಮಾಡುದು, ಅಂದ್ರೆ ಎಡಿಟಿಂಗಿಗೆ ಯಾರು ಬೇರೆ ಜನ ಇಲ್ಲ, ನಾನೇ ಎಡಿಟಿಂಗ್ ಮಾಡುದು, ನೀವೇ ನಾನೇ ಎಡಿಟಿಂಗ್ ಮಾಡುದು, ವ್ಲಾಗ್ ಕೂಡ ನಾನೇ ಎಲ್ಲ ಮಾಡುದು, ರೀಲ್ಸ್ ಆಗ್ಲಿ, ಇವಾಗ ಒಂದು ಪ್ರಮೋಷನ್ ಶೂಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಟೈಮ್ ಇದೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನಿಮ್ಮ ಒಂದು ವಿಷಯ ಯಾವಾಗ ಇದ್ರೆ, ಹೆಲ್ತ್ ಚೆನ್ನಾಗಿ ಇದ್ರೆ ಎಲ್ಲ ನೀವು ಮಾಡ್ಬೋದು. ಒಂದು ವೇಳೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದು ಕೆಲಸ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ. ನಾನು ಸುಸ್ತಾಗ್ರೆ ಹೇಗ ನಾನು ಕೆಲಸ ಮಾಡ್ಲಿ, ಹಾಗೆ. ನೀವು ಕಾರ್ ತಗೊಂಡಿದ್ದೀರಲ್ವಾ ರೀಸೆಂಟ್ ಆಗಿ, ಅದ್ರಲ್ಲಿ ಕಾರಲ್ಲಿ ನೀವು ಓಡ್ಸೋದ್ನೇನಾದ್ರು ಕಲ್ತ್ರಾ? ನಾನು ಕಲ್ತಾ ಇದ್ದೀನಿ ಇವಾಗ, ಆಕ್ಚುಲಿ ಕಲ್ತಾ ಇದ್ದೀನಿ. ಮತ್ತೆ ನಾನು ಬೆಳಿಗ್ಗೆ ನಾನು ಎವ್ರಿ ಡೇ ನಾನು ಬೀಚ್ಗೆ ಕೂಡ ಹೋಗ್ತೀನಿ. ಇಲ್ಲಾಂದ್ರೆ ಹೇಗಾಗುತ್ತೆ ಅಂದ್ರೆ ನನ್ಗೆ ಕಾರ್ ಓಡಿಸ್ಲಿಕ್ಕೆ ಬರಲ್ಲ. ಯಾವಾಗ್ಲೂ ನಾನು ವಿಕಾಸ್ ಅಣ್ಣಗೆ ಹೇಳುದು, ಬರ್ತೀಯಾ ನನ್ಗೆ ಬೀಚ್ ಹತ್ರ ಹೋಗ್ಲಿಕ್ಕೆ ಉಂಟು ಮತ್ತೆ ಅವರು ಕೂಡ ಇರ್ತಾರೆ. ಬಟ್ ಇವಾಗ ಎಂತ ಗೊತ್ತುಂಟ, ನನ್ಗೆ ಇವಾಗ ಕಾರ್ ನಡೆಸ್ಲಿಕ್ಕೆ ಗೊತ್ತುಂಟು. ಇವಾಗ ನಾನೇ ಕಾರ್ ತಕೊಂಡು ಹೋಗ್ತೀನಿ, ಅಲ್ಲಿ ಬೀಚ್ ಪಕ್ಕ ಯಾರು ಇರಲ್ಲ. ಯಾವಾಗ ನಾವು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ದೊಡ್ಡ ಪೀಸ್ ಎಂತ ಇಲ್ಲ. ನಾನೇ ಒಬ್ರೆ ಕುತ್ಕೊಳ್ಳುದು, ಬೀಚ್ಗೆ ನೋಡುದು, ಬೀಚ್ದು ನೀರಿಗೆ ಎಲ್ಲ ನೋಡುದು ಎಷ್ಟು ಚಂದ ಆಗುತ್ತೆ ಗೊತ್ತುಂಟಾ. ನನ್ಗೆ ಯಾವಾಗ ಅಲೋನ್ ಫೀಲ್ ಆಗಿದ್ರೆ ನಾನೇ ಹೋಗ್ತೀನಿ ತುಂಬಾ. ಅದಕ್ಕೆ ನಾನು ಒಂದು ದೊಡ್ಡ ಚಂದ ಕೆಲಸ ಎಂತ ಮಾಡಿದ್ದೀನಿ ಅಂದ್ರೆ ಕಾಲ್ ಕಲಿದೀನಿ ನಾನು. ಇದು ಆಕ್ಚುಲಿ ಮುಂಚೆನೆ ನಾನು ಮಾಡ್ಕೋಬೇಕಿತ್ತು, ಬಟ್ ಅದೇ ಸ್ವಲ್ಪ ಲೇಟ್ ಆಯ್ತು. ಬಟ್ ಪರವಾಗಿಲ್ಲ, ನಥಿಂಗ್ ಇಸ್ ಟೂ ಲೇಟ್. ನೀವ್ ಯಾರಿಂದ ಅಡ್ಗೆ ಕಲ್ತ್ರಿ? ಅಮ್ಮನಿಂದನ ಅಜ್ಜಿಯಿಂದನ? ನನ್ಗೆ ಗೊತ್ತಿಲ್ಲ ಯಾರಿಂದ ಅಂತ, ನಾನು ಕಲಿಲ್ಲ. ಹಾಗೆ ಸ್ವಲ್ಪ ನೋಡಿ ಎಲ್ಲರಿಗೆ ಸ್ವಲ್ಪ ನೋಡಿ ಯಾರು ನನ್ಗೆ ಪರ್ಸನಲಿ ಕಲಿಲಿಲ್ಲ. ಹೀಗೆ ಮಾಡೋ, ಹಾಗೆ ಹಾಕೋ, ಇದೇ ಮಾಡೋ, ನಾನು ಜಸ್ಟ್ ನೋಡಿದ್ದೀನಿ ಗೊತ್ತಾಯ್ತಾ. ಮತ್ತೆ ನಾನು ನೋಡಿ ಸುಮ್ನೆ ನಾನು ಅಮ್ಮ ಇರಲ್ಲಲ್ವಾ ಮುಂಬೈಯಲ್ಲಿ, ನಾನು ಅವರು ಹೋಗುವಾಗ ರಪ ಅಂತ ಮಾಡಿ ತಿನ್ನುದು. ಇಲ್ಲಾಂದ್ರೆ ನನ್ನಮ್ಮ ನನಗೆ ಕಿಚನ್ ಅಲ್ಲಿ ಬರ್ಲಿಕ್ಕೆ ಬಿಡಲ್ಲ, ನಾನು ಎಲ್ಲ ಗಲೀಜ್ ಮಾಡ್ತೀನಿ ಅಂತ ಗೊತ್ತಾಯ್ತಾ, ಎಲ್ಲ ಅವರೇ ಮಾಡುದು. ಸೊ ಹಾಗೆ ನನ್ಗೆ ಇಂಟ್ರೆಸ್ಟ್, ಸುಮ್ನೆ ಮಾಡಿ ಇದೇ ಮಾಡ್ತೀನಿ ಗೊತ್ತಾಯ್ತಾ. ನನ್ನ ಅಮ್ಮ ಒಂದು ಈವೆಂಟ್ಗೆ ಹೋದ್ರೆ, ಯಾವ್ದು ಬಂದ್ ಸಂಘ, ಕರ್ನಾಟಕ ಸಂಘ ಈವೆಂಟ್ಗೆ ಹೋದ್ರೆ ನಾನು ರಪ ಮಾಡಿ ತಿಂತೀನಿ. ಅದಕ್ಕೆ ನನ್ಗೆ ಇಷ್ಟ ಈ ಅಡಿಗೆ ಮಾಡ್ಲಿಕ್ಕೆ. ಲಾಸ್ಟ್ ಸೀಸನ್ ಅಲ್ಲಿ ಕಾಟ್ಲೆ ಕಿಚನ್ ಫಸ್ಟ್ ಸೀಸನ್ ಅಲ್ಲಿ ಇವ್ರು ವಿನ್ ಆಗಿದ್ರು, ರಘು ನಿಮ್ಮ ಅಣ್ಣ ವಿನ್ ಆಗ್ಬಿಟ್ಟಿದ್ರು. ಏನಾದ್ರು ಟಿಪ್ಸ್ ಕೊಟ್ರಾ ಈ ಕಡೆ ಬರುವಾಗ? ಇಲ್ಲ ಟಿಪ್ಸ್ ಎಂತ ಕೊಡ್ಲಿಲ್ಲ. ಅವರು ಜಸ್ಟ್ ಹಾಗೇನೆ ಹೇಳಿದ್ರು, ಓ ಹೋಗ್ತಾ ಇದೀಯಾ, ಕಾಂಗ್ರ್ಯಾಚುಲೇಷನ್, ಮಜಾ ಮಾಡು, ಎಂಜಾಯ್ ಮಾಡು, ಬಾ ಅಷ್ಟೇ, ಟಿಪ್ಸ್ ಏನು ಕೊಡ್ಲಿಲ್ಲ? ಟಿಪ್ಸ್ ಎಂತ ಕೊಡ್ಲಿಲ್ಲ ಅವರು, ದೇವರನಾಚೆ. ಇವಾಗ ಸೂರಜ್ ಅವರಿದ್ದಾರೆ, ಕರಿಬಸಪ್ಪನವರೆಲ್ಲ ಇದ್ದಾರೆ, ನಿಮ್ದೇ ಸೀಸನ್ ಅಲ್ಲಿ ಇದ್ದವರು. ಎಷ್ಟು ಖುಷಿ ಆಗ್ತಿದೆ ಅವರೆಲ್ಲ? ತುಂಬಾ ಖುಷಿ ಆಗುತ್ತೆ. ನಾನು ಅವರಿಗೆ ಎಲ್ಲ ನೋಡುವಾಗ ಹೇಗ ಕೂಡ ಇರ್ಲಿ, ಒಂದು ಮೆಮೊರೀಸ್ ಇರುತ್ತೆ ಅಲ್ವಾ, ಅವರಿಗೆ ನೋಡುವಾಗ ಒಂಥರ ಮೈ ಜುಮ್ಮ ಆಗುತ್ತೆ ಸ್ವಲ್ಪ, ಅರ್ಥ ಆಯ್ತಾ. ಹೇಗ ಕೂಡ ಇರ್ಲಿ ಅಂದ್ರೆ ನಾವು ಒಟ್ಟಿಗೆ ಎಚ್ಚರಿಕೆ ಮಾಡಿದೀವಿ, ಮಲಗಿದೀವಿ, ಊಟ ಮಾಡಿದೀವಿ, ಮಾತಾಡಿದೀವಿ, ಅದೆಲ್ಲ ಮರ್ತು ಹೋಗ್ಲಿಕ್ಕೆ ಆಗಲ್ಲಲ್ವಾ. ಓಕೆ, ಇವಾಗ ಸೂರಜ್ ಅವ್ರು ಇದಾರಲ್ವಾ ಒಟ್ಟಿಗೆ, ಏನಾದ್ರು ಟಿಪ್ಸ್ ಕೊಡ್ತಾರಾ? ನೀವಿಬ್ರು ಸೇರ್ಕೊಂಡು ಏನಾದ್ರು ಪ್ಲಾನ್ ಮಾಡಿದ್ರಾ ಮುಂಚೆ? ಅವರಿಂದ ನನ್ಗೆ ಟಿಪ್ಸ್ ಕೊಡ್ತಾರೆ, ಅವರೇ ಕುಕ್ಕರ್. ಅಲ್ಲ ನೀವಿಬ್ರು ಕಾಟ್ಲೆ ಕಿಚನ್ ಸೆಲೆಕ್ಟ್ ಆದ್ರಲ್ವಾ, ನೀವಿಬ್ರು ಮುಂಚೆ ಏನಾದ್ರು ಮಾತಾಡ್ಕೊಂಡ್ರ ಈ ತರ ಎಂಟರ್ಟೈನ್ಮೆಂಟ್ ಮಾಡೋಣ ನಾವು ಅಂತ? ಇಲ್ಲ, ಹಾಗೆಂತ ಇಲ್ಲ. ನನ್ಗೆ ಆಕ್ಚುಲಿ ಅವರ ಜೊತೆಗೆ ಇರ್ಲಿಕ್ಕೆ ಇತ್ತು ಎಪಿಸೋಡ್ ಅಲ್ಲಿ, ಬಟ್ ನಾವು ಇಬ್ರಿಗೆ ಬೇರೆ ಹಾಕಿದ್ರು. ನಿಮಗ್ ಗೊತ್ತಾ, ಅವರು ಕೂಡ ಸೇಮ್ ಹೇಳಿದ್ರು, ನಾನು ರಕ್ಷಿತಾ ಒಟ್ಟಿಗೆ ಇರ್ಬೇಕಿತ್ತು, ಬಟ್ ಬೇರೆ ಆದ್ವಿ, ಬೇಜಾರಾಗ್ತಾ ಇದೆ ಅಂತ ಅವರು ಕೂಡ ಹೇಳಿದ್ರು ನಮ್ಗೆ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಮ್ಯಾಮ್, ಈ ಸತಿ ಜನಸಾಮಾನ್ಯರಿಗೋಸ್ಕರ ಬಿಗ್ ಬಾಸ್ ಅಂತ ಇದೆ. ಹೇಗ್ ಅನ್ನಿಸ್ತಿದೆ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಹೌದು, ಇದೆ ಮುಂಚೆ ಕೂಡ ನಾನು ಹೇಳಿದ್ದೀನಿ. ಆಕ್ಚುಲಿ ತುಂಬಾ ಗುಡ್ ವಿಷಯ ಇದು. ನಾರ್ಮಲ್ ಕಾಮನ್ ಜನಗೆ ಇವಾಗ ಆಪರ್ಚುನಿಟಿ ಸಿಗ್ತಾ ಉಂಟು ಬಿಗ್ ಬಾಸ್ಗೆ. ಇಲ್ಲಾಂದ್ರೆ ಯಾರು ಹೀಗೆ ಅನ್ಕೊಳ್ಳಲ್ಲ. ಯಾಕೆಂದ್ರೆ ಟಿವಿ ಸೀರಿಯಲ್ ಆಗ್ಲಿ ಹೀಗೆ ಎಲ್ಲ ಅವರೇ ಜಸ್ಟ್ ಹೋಗುದಲ್ವಾ ಬಿಗ್ ಬಾಸ್ ಅಲ್ಲಿ. ಸೊ ಕಾಮನ್ ಪೀಪಲ್ಗೆ ಇವಾಗ ಆಪರ್ಚುನಿಟಿ ಸಿಗ್ತಾ ಉಂಟು. ತುಂಬಾ ಚೆನ್ನಾಗಿ ವಿಷಯ ಅದು. ಮತ್ತೆ ನಾನು ಇದೇ ಕೂಡ ಕೇಳಿದ್ದೀನಿ, ಇವಾಗ ಜಸ್ಟ್ ಸ್ವಲ್ಪ ದಿವಸನೇ ಉಂಟು, ಅವರ ಎಂತ ವಿಡಿಯೋ ಎಲ್ಲ ಎಂತ ಟ್ಯಾಲೆಂಟ್ ಶೋ ಮಾಡ್ಲಿಕ್ಕೆ ಇದ್ರೆ ಅದೇ ಹಾಕಿ ವಿಡಿಯೋ ಹಾಕ್ಬೋದು ಅಂತ. ಇದೇ ಮಾಡಬೇಡಿ, ಅಂದ್ರೆ ಎಂತ ಆಗುತ್ತೆ, ಎಂತ ಇಂಟ್ರೆಸ್ಟ್ ಇದ್ರೆ ಫುಲ್ ಹೋಗಿ, ತುಂಬಾ ಮಜಾ ಆಗುತ್ತೆ ಹೋಗಿ ಅಲ್ವಾ. 3 months ಈಸ್ ಈಕ್ವಲ್ ಟು 30 ವರ್ಷ ಹಾಗೆ ಫೀಲ್ ಆಗುತ್ತೆ. ಅಂದ್ರೆ ನಾನು ಒಂದು ಅಲ್ಲಿಂದ ಬರುವಾಗ ನನಗೆ ಹೀಗೆ ಫೀಲ್ ಆಯ್ತು, 30 ವರ್ಷ ನಾನು ಅಲ್ಲಿ ಸ್ಟೇ ಮಾಡಿ ಬಂದಿದ್ದೀನಿ, ಹಂಗೆ ಅಟ್ಯಾಚ್ಮೆಂಟ್ ಆಯ್ತು ನನಗೆ. ಅರ್ಥ ಆಯ್ತಾ? ಒಂದೊಂದು ದಿವಸ ಅಂದ್ರೆ ಒಂದೊಂದು ವರ್ಷ ಹಾಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದು ಮನೆಯಲ್ಲಿ 20 ಜನ ಇದ್ರೆ 20 ಬೇರೆ ಪರ್ಸನಾಲಿಟಿ, ಬೇರೆ ಪರ್ಸ್ಪೆಕ್ಟಿವ್, ಬೇರೆ
ಕೋಪ ಬೇರೆ ಬೇರೆ ಎಲ್ಲ ಇರುತ್ತೆ. ಫುಲ್ಲು ನಾವೊಂದು ಇದೇ ಮಾಡುದು ಅಂದ್ರೆ ತುಂಬಾ ಗುಡ್ ಅಲ್ವಾ, ಚಂದ ಎಕ್ಸ್ಪೀರಿಯನ್ಸ್ ಅದು ಆಕ್ಚುಲಿ ಲೈಫಲ್ಲಿ ಒಂದ್ಸತಿ ಆಗ್ಬೇಕು ಆಕ್ಚುಲಿ. ಬಿಗ್ ಬಾಸ್ ಹೋಗ್ಬೇಕು. ಟಿಪ್ಸ್ ಏನಾದ್ರು ಕೊಡ್ತೀರಾ ಬಿಗ್ ಬಾಸ್ ಹೋದ್ಮೇಲೆ? ಟಿಪ್ಸ್ ಎಂತ ಇಲ್ಲ, ಅಲ್ಲಿ ಟಿಪ್ಸ್ ಕೊಡ್ಲಿಕ್ಕೇನೆ ಇಲ್ಲ. ಆಕ್ಚುಲಿ ನೀವು ಹೇಗೆ ಇದ್ದೀರಾ ಹಂಗೆ ಇರಿ, ಅದೇ ವ್ಯಕ್ತಿತ್ವದ ಆಟ. ಓಕೆ. ಇವಾಗ ಕಾಟ್ಲೆ ಕಿಚನ್ ನಡೀತಾ ಇದೆ, ಗಿಲ್ಲಿ ಬಂದ್ರು ಅನ್ಕೊಳ್ಳಿ ನಿಮ್ಗೆ ಕಾಟ್ಲೆ ಕೊಡಕ್ಕೆ, ಹೇಗ್ ಸಹಿಸ್ಕೋತೀರಾ ಅದನ್ನ? ಎಂತ ಸಹಿಸ್ಕೊಳ್ಳಿ, ನನ್ಗೆ ಆಕ್ಚುಲಿ ಮಜಾ ಆಗುತ್ತೆ ಆಬ್ವಿಯಸ್ಲಿ. ಅಂದ್ರೆ ಅದೇ ನನ್ಗೆ ಅವರ ಕಾಟ ಕಾಟ ಆಗಲ್ಲ. ಕಾಟ ಆಗಲ್ಲ. ನಾನು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ, ಅದ್ರಲ್ಲಿ ಗಿಲ್ಲಿ ಬರ್ಬೇಕಿತ್ತು ಅಂತ ನೀವ್ ಹೇಳಿದ್ರಿ ಅಂತ ಅಂದ್ರು. ಸೊ ನೀವ್ ಅಂದ್ರ ಗಿಲ್ಲಿ ಬರ್ಲಿ ಶೋಗೆ ಅಂತ? ಇಲ್ಲ, ಬಟ್ ಅವರು ನನ್ಗೆ ಗೊತ್ತಿತ್ತು ಅವರು ಅವರ ಪಿಕ್ಚರ್ ಅಲ್ಲಿ ಬಿಸಿ ಇದ್ದಾರೆ ಅಂತ. ಸೊ ಮೇ ಬಿ ಅವರಿಗೆ ಚಾನ್ಸ್ ಸಿಕ್ಕಿದ್ರೆ, ಚಾನ್ಸ್ ಅಂದ್ರೆ ಕೆಲ್ಸ ಇರ್ಲಿಲ್ಲ ಅಂದ್ರೆ ಎಂತ, ಒಬ್ವಿಯಸ್ಲಿ ನಾನು ಇಷ್ಟಪಡ್ತೀನಿ ಅವರಿಗೆ ಇಲ್ಲಿ ನೋಡ್ಲಿಕ್ಕೆ. ಬಂದಿದ್ರೆ ಸಖತ್ ಮಜಾ ಮಾಡ್ತಿದ್ರಿ ಕಾಟ್ಲೆ ಕೊಡ್ಕೊಂಡು. ನಿಮಗೆ ಯಾರಿಗ್ ಕಾಟ್ಲೆ ಕೊಡಕ್ ತುಂಬಾ ಇಷ್ಟ ಇಲ್ಲಿ? ಅಂದ್ರೆ ನೀವು ಕುಕ್ಕೆ, ಬಟ್ ಇಲ್ಲಿ ಕಾಟ್ಲೆ ಕೊಡೋ ಒಂದ್ ಚಾನ್ಸ್ ಸಿಗುತ್ತೆ ಅನ್ಕೊಳ್ಳಿ ನಿಮ್ಗೆ, ಯಾರಿಗ್ ಹೋಗ್ಬಿಟ್ಟು ತುಂಬಾ ಕಾಟ್ಲೆ ಕೊಡ್ತೀರಾ ನೀವು? ಅಲ್ಲ, ಗಿಲ್ಲಿ ಇವಾಗ ಇಲ್ಲ ಅಲ್ಲ, ಇವಾಗ ಇರೋರಲ್ಲಿ ಯಾರು? ಓಕೆ, ಹಾಗೆ ಅಂದ್ರೆ ನಾನು ಕಾಟ್ಲೆನಾ? ಇವಾಗ ನೀವು ಕುಕ್ ಮಾಡ್ತಾ ಇದ್ದೀರಾ, ಕಾಟ್ಲೆಗಳು ನಿಮಗೆ ಕೊಡ್ತಿದ್ದಾರೆ. ಸಪೋಸ್ ಉಲ್ಟಾ ಆಗ್ಬಿಟ್ರೆ, ಕಾಟ್ಲೆಗಳೆಲ್ಲ ಅಡಿಗೆ ಮಾಡ್ಬೇಕು, ಇವ್ರಿಗೆ ಕುಕ್ಕೆಲ್ಲ ಸೂರಜ್ಗೆ ಕೊಡ್ತೀನಿ ನಾನು. ಸೂರಜ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಾಟ ಕೊಡ್ತೀರಾ? ಹೌದು. ಅವ್ರ ಕೊಡ್ತಿರೋ ಕಾಟಕ್ಕೆ ನಿಮ್ಗೆ ಏನಾದ್ರು ಕೋಪ ಬಂದಿರೋದೇನಾದ್ರು ಇದ್ಯಾ? ಹೌದು, ತುಂಬಾ ಸತಿ. ಬಟ್ ನನ್ಗೆ ಅದೇ ಕೋಪ ಅಲ್ಲ, ಅದೇ ನಾನು ಪರವಾಗಿಲ್ಲ ಅಂತ ಇದೇ ಮಾಡ್ಬಿಡ್ತೀನಿ. ಹಾಗೆ ಟ್ರಾವೆಲ್ ಎಲ್ಲ ಹೇಗಾಗ್ತಿದೆ ಮ್ಯಾಮ್? ತುಂಬಾ ಕಷ್ಟ ಆಗುತ್ತೆ, ಬಟ್ ಐ ಲವ್ ಆಕ್ಚುಲಿ ಟ್ರಾವೆಲಿಂಗ್. ನಾನು ಆಕ್ಚುಲಿ ಟ್ರಾವೆಲಿಂಗ್ ನನಗೆ ತುಂಬಾ, ನೋಡಿ, ಜರ್ನಿ ಇಂಪಾರ್ಟೆಂಟ್, ಡೆಸ್ಟಿನೇಷನ್ ಇಂಪಾರ್ಟೆಂಟ್ ಅಲ್ಲ. ಡೆಸ್ಟಿನೇಷನ್ ಅದೇ ನಂತರದ್ದು, ಜರ್ನಿ ನಾವು ಎಂಜಾಯ್ ಮಾಡ್ಕೋಬೇಕು. ಬಟ್ ಇವಾಗ ಜರ್ನಿ ಎಂಜಾಯ್ ಮಾಡ್ಲಿಕ್ಕೇನೆ ಆಗಲ್ಲ. ನಾನು ಹೋಗಿ ಸುಸ್ತಾಗಿ ಮಲಗ್ಬಿಡ್ತೀನಿ. ಬೆಳಿಗ್ಗೆ ನೋಡ್ತೀನಿ ಅವರು ಕಂಡಕ್ಟರ್ ನನಗೆ ಹೇಳ್ತಾರೆ, ಪಡುಬಿದ್ರಿ ಬಂತು, ರಾಜನಗರ್ ಬಂತು, ಎದ್ದೆಲ್ಲಿ ಅಂತ. ಆ ಟೈಮಲ್ಲಿ ನಾನು ಎದ್ದೆಲ್ಲುದು. ಸೊ ಅದಕ್ಕೆ ನನಗೆ ಇವಾಗ ಆಕ್ಚುಲಿ ಸುಸ್ತಾಗ್ತಾ ಉಂಟು ಜರ್ನಿ. ಕಾಟ್ಲೆ ಕಿಚನ್ ಟೀಮ್ ಹೇಗಿದೆ? ಚಂದ ಉಂಟು, ಬಟ್ ಸ್ವಲ್ಪ ಕಿರಿಕಿರಿ ಉಂಟು. ಎಂಜಾಯ್ ಮಾಡ್ತಿದ್ದೀರಾ? ತುಂಬಾ ಕಿರಿಕಿರಿ ಅಂದಿದ ತಕ್ಷಣ ನಿಮ್ನ ನೋಡ್ತಾ ಇದಾರೆ ಪಾಪ. ಅವರಿಗೆ ಅವರ ತಲೆಯಲ್ಲಿ ಎಂತ ಹೇಳುದು, ಟೆನ್ಷನ್ ಅಲ್ಲ, ಪ್ರೆಷರ್. ಅವರಿಗೆ ಗೊತ್ತು, ನಮ್ಗೆ ಇಲ್ಲಿ ಕಿರಿಕಿರಿ ಆಗುತ್ತೆ, ಬಟ್ ಅವರಿಗೆ ಒಂದು 10 ಜನದ್ದು ಪ್ರೆಷರ್ ಇರುತ್ತೆ ಅಲ್ವಾ. ಸೊ ಹಾಗೇನೆ ಒಂದು ಸೈಕಲ್ ಅದು. ಕಡೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಖುಷಿಯಲ್ಲಿ ಇರಿ, ಲೈಫ್ ಎಂಜಾಯ್ ಮಾಡಿ, ಲೀವ್ ಲೈಕ್ ದಿಸ್ ಇಸ್ ಅ ಲಾಸ್ಟ್ ಡೇ. ಅಂದ್ರೆ ನೀವು ಟುಡೇ ಆಕ್ಚುಲಿ ಲಾಸ್ಟ್ ಡೇ ಅಂತ ನಿಮ್ಮ ಹಾಗೆ ನೀವು ಬದುಕಿ, ನಾಳೆದು ದಿನನೇ ಬರಲ್ಲ ಅಂತ. ಅರ್ಥ ಆಯ್ತಾ ನಿಮ್ಗೆ? ನಾಳೆ ದಿವ್ಸ ಬರ್ಬೇಕು, ಬಟ್ ಟುಡೇ ಇಸ್ ದಿ ಲಾಸ್ಟ್ ಡೇ, ಹಂಗೆ ಎಂಜಾಯ್ ಮಾಡಿ. ಇದಿಷ್ಟು ರಕ್ಷಿತಾ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೃತಿಕಾ, ನ್ಯೂಸ್ ಫಸ್ಟ್.